ನೀವು ಇಷ್ಟು ನೋಡಿದ್ಮೇಲೆ ಅರ್ಥ ಆಗ್ಬಿಡುತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಬೈಕ್ ಮೇಲೆ ಕ್ರೇಜ್ ಇರಲಿಲ್ಲ, ಅಚ್ಚೆ ಬರೀ ಕಾರ್ಗಳ ಮೇಲಿತ್ತು ಅಂತ. ಬಟ್ ಆ್ಯಕ್ಚುಲಿ RX ಅಂತಾರೆ, ನೀವು ನೋಡ್ತಿದ್ರೆ ಯಾವುದಿದು RX ತರನೇ, ಆದರೆ RX ಅಲ್ಲ, ಎನ್ಫೀಲ್ಡಾ. ಈ ಕಾರ್ಗಳೆಲ್ಲ ವಿಂಟೇಜ್. ಫಸ್ಟ್ ಲಾರಿಗಳನ್ನೂ ಬಿಟ್ಟಿಲ್ಲ. ವಿಲ್ಲೀಸ್ ಅವರು ಬಂದು ಆ ಒಂದು ಕಾಲದಲ್ಲಿ ಬೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಗಿದ್ರು. ಆ ವಿಲ್ಲೀಸ್ ಜೀಪ್ ನೋಡಿರ್ಬೋದು, ಮತ್ತೆ ಟ್ರಕ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಲಾರಿ ಈ ಒಂದು ಮಾಡಿಫಿಕೇಶನ್ ನೀವು ನೋಡ್ಬೋದು. ಮಾಡಿಫಿಕೇಶನ್ ಪ್ರಾಸೆಸ್ನು ಹಾಕಿದ್ದಾರೆ, ಯಾವ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ. ಪೇಂಟ್ ಹಾಕಿ ಪಳ ಅಂತ ಹೊಳಿಸ್ತಾ ಇದ್ದಾರೆ ಗುರು. ಪ್ರತಿಯೊಂದು ಪ್ರಾಸೆಸ್ನ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಸೊ ನಿಮಗೆ ಈಸಿ, ನಿಮಗೆ ಅರ್ಥ ಮಾಡ್ಕೊಳಕ್ಕೆ. ನೋಡಿ ಇದರದ್ದು ಕೂಡ ಹಾಕಿದ್ದಾರೆ. ಹಳೆದೆಲ್ಲ ಕಲೆಕ್ಟ್ ಮಾಡಿ ರೀಬಿಲ್ಡ್ ಮಾಡಿರೋದು. ಇದು ನೀನು, ಅದು ನಾನು. ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. ಟಾಟಾ ಲಾರಿ ಎಷ್ಟು ಗಟ್ಟಿ ಇದೆ ನೋಡಿ. ಟಾಟಾ ಫಾರ್ ಅ ರೀಸನ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಈ ಕಾರ್ನ ಪ್ರತಿ ಒಂದು ಬ್ರಿಟಿಷ್ ಮೂವಿಗಳಲ್ಲಾಗಿರ್ಬೋದು, ಒಂದು ರೆವಲ್ಯೂಷನ್ ಮೂವಿಗಳಾಗಿರ್ಬೋದು, ಇಲ್ಲ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಬರುವಂಥ ಮೂವಿಗಳಲ್ಲಿ ಈ ಕಾರ್ನ ನಾವು ನೋಡಲಿಲ್ಲ ಅಂತಂದರೆ ಅದು ಬ್ರಿಟಿಷ್ ಅವ್ರ ಮೂವಿ ಅಲ್ವೇ ಅಲ್ಲ ಗುರು. ಅದೊಂಥರ ಸಿಂಬಲಿಕ್ ಆಫ್ ಬ್ರಿಟಿಷ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಅವರು ಅದೇ ಥರ ತಾನೇ ಯೂಸ್ ಮಾಡ್ತಿದ್ರು ಅದರಿಂದ. ಬಟ್ ಆದರೂ ವರ್ತ್ 50 ರೂಪಾಯಿಗೆ ಇನ್ನೇನು ಗುರು ತೋರ್ಸೋಕ್ಕಾಯ್ತದೆ. ತೋರಿಸ್ತೀನಿ ಇದೇನು ಹೇಳು, ಫಿಲಮ್ ಗುರು, ರೀಲ್ ಬಿಡೋದು. ಬಟ್ ಆದ್ರೂ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ ಅಂದ್ರೆ ವಿಡಿಯೋ ಮಾಡ್ತಾ ಇದೀವಿ. ಅವಾಗ ನೋಡಿ ಹೆಂಗಿತ್ತು, ಇವಾಗ ನೋಡಿ ಹೆಂಗೈತೆ. ಮೇ ಬಿ ವೀರೇಂದ್ರ ಹೆಗಡೆ ಅವ್ರಿಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಕಾರ್ ಮೇಲಿರುವ ಕ್ರೇಜ್ನ ನೋಡ್ತಿದ್ರೆ ರಿಯಲಿ ದ ಗ್ರೇಟ್. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ನಾವು 10th ಅಲ್ಲಿ ಕ್ಲಾಸ್ 4 ಆದಾಗ ಬರಿತಾ ಇದ್ವಿ. ಆದ್ರೆ ಈ ತರ ಪ್ರಚಾರ ಆಗತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇದಿದ್ರೆ ನಾನು ಶೇಖರಣೆ ಮಾಡ್ತಾ ಇದ್ದೆ. ಇವರು ಟೇಬಲ್ ಟೆನ್ನಿಸ್ ಆಡ್ತಾರ, ಇವರು ಟೇಬಲ್ ಟೆನ್ನಿಸ್ ಆಡ್ತಾರ. ಅವಾಗಲೂ ಸ್ಪೋರ್ಟ್ಸ್ ಇತ್ತು. ಜನ್ಮಕ್ಕೆ ಹೋಗೋ. ಗ್ರಾಮಫೋನು, ಕ್ಯಾಮ್ರಾ ನೋಡು ಗುರು, ಪಿಸ್ತಲ್ ಗನ್ನು ಗುರು, ಗನ್ ಕ್ಯಾಮ್ರಾ. ಇದ್ಯಾವ ಥರ ಕ್ಯಾಮ್ರಾ ಗುರು? ವಿಡಿಯೋ ಮಾಡಿ ಹೊಡೆದು ಶೂಟ್ ಮಾಡಿ ರೆಕಾರ್ಡ್ ಮಾಡಿ ಇಡಕ್ಕೆ. ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ಟೈಪ್ ರೈಟರು ಅವರಿಂದ ಕಲಿಯೋದು ತುಂಬ ಇದೆ. ಏನು ಗುರು, ಏನಂತ್ಯ? ಜಾಸ್ತಿ ಮಾತಾಡಿದ್ರೆ ಕುಯ್ದಾಗ್ತದೆ. ಅಂದರೆ ಇದೆಲ್ಲ ಇದು ನೋಡು ಗುರು ಹೆಂಗೈತೆ. ಎಕ್ಸ್-ಮ್ಯಾನ್ ಇದರಿಂದನೇ ಇನ್ಸ್ಪೈರ್ ಆಗಿರೋದು ಅನಿಸ್ತದೆ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ, ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಪಿಸ್ತಲ್ಸ್ ನನ್ನ ಫೇವ್ರೆಟ್ ಪಿಸ್ತೂಲ್ ಅದು. ಯಾಕಂದ್ರೆ ಅದನ್ನ ಅವಾಗ ಶೂಲ್ ಇಡ್ತಾ ಇದ್ರಂತೆ. ಗನ್ ಎಲ್ಲೆಲ್ಲೂ ಇಟ್ಕೋಬೇಡ, ಹೆಚ್ಚು ಕಮ್ಮಿ ಆದ್ರೆ ಕಮ್ಮಿ ಆಗ್ಬಿಡುತ್ತೆ. ಲೋ ರೇಂಜ್ ಮಾತ್ರ, ಲಾಂಗ್ ರೇಂಜ್ ಆಗೋದಿಲ್ಲ. ಲಾಂಗ್ ರೇಂಜ್ ಐತಲ್ಲ ಇದೆಲ್ಲ. ಬೆಳಿಗ್ಗೆ ರಾತ್ರಿ ಆಯ್ತು ಅಂದ್ರೆ ಪಬ್ಜಿ ಆಡೋನ್ ಗುರು. ನನಗೆ ಗನ್ಗಳ ಬಗ್ಗೆ ಹೇಳ್ಕೊಡ್ತಿದ್ಯಾ? ಬರೀ ಇಂಥದೆಯಾ? ಬಟ್ ತುಂಬ ಇದೆ ಇಲ್ಲಿ ನೋಡೋ ಅಂಥದ್ದು. ಸೊ ನೀವು ವಿಸಿಟ್ ಮಾಡಿ, ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಆದ್ರೂ ಏನು ಇಷ್ಟು ಉದ್ದ ಐತೆ ಗುರು? ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಅನಿಮಲ್, KGF ಆಯ್ತು, ಈಗಲ್ ಆಯ್ತು. ನೆಕ್ಸ್ಟ್ ಬರೋ ಮೂವಿಗೆ ಸರಿನಾ, ಇಂಥದ್ದು ಯಾವ್ದಾರು ಯೂಸ್ ಮಾಡ್ಬಿಡಿ. ಮೂವೀಸ್ ಗಳು ಟ್ರೆಂಡ್ ಕ್ರಿಯೇಟ್ ಆಗ್ಬಿಡ್ರಿ. ಕ್ಲೈಮ್ಯಾಕ್ಸ್ ಅಲ್ಲಿ ದೊಡ್ಡ ಯೂಸ್ ಮಾಡಿದ್ರೆ ಮೂವಿ ಕಂಪ್ಲೀಟೆಡ್. ದೊಡ್ಡಮ್ಮ ದೊಡ್ಡಪ್ಪ ಅಂತಾರ. ದೊಡ್ಡ ಇದು ಗ್ರ್ಯಾಂಡ್ ಫಾದರ್. ಇದು ದೊಡ್ಡಮ್ಮ ದೊಡ್ಡಪ್ಪ ಅಲ್ಲ, ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಸ್ವಲ್ಪ ಹಳೆದುವೆ ಅಲ್ವಾ ಗುರು, ಅದಕ್ಕೆ ಗ್ರ್ಯಾಂಡ್ ಫಾದರ್. ಅದು ನೋಡ ಎಷ್ಟು ಉದ್ದ ಐತೆ. ಅವು ಹೊಡೆದ್ಬಿಟ್ಟು ಇಲ್ಲಿ ಬರೋ ಕೆಣ್ಣದಲ್ಲಿ ಸಿಗರೇಟ್ ಹಚ್ಕೊಳ್ಳೋದು. ಇವಾಗ ನೆಕ್ಸ್ಟ್ ಏನು, ಆ್ಯಕ್ಚುಲಿ ಇನ್ನೂ ತುಂಬ ಸ್ಪೇಸ್ ಖಾಲಿ ಇದೆ. ಮೇ ಬಿ ಫಿಲ್ಲಪ್ ಆಗ್ಬೋದು ಇನ್ನು ಕಮ್ಮಿಂಗ್ ಡೇಸಲ್ಲಿ. ಬಟ್ ಆದರೂ ಇರೋದ್ರಲ್ಲಿ 50 ರೂಪೀಸ್ಗೆ ವರ್ತ್ ಕಮ್ಮಿಂಗು. ಬಟ್ ಆದರೂ ಸೂಪರ್ ಇದು ಗುರು. ಆ್ಯಕ್ಚುಲಿ ಇದು ಫಸ್ಟು ಎಲೆಕ್ಟ್ರಿಕ್ಕು ಹಿಟ್ಟಾಗಿದ್ದು ಚಿಕ್ಕ ಕಾರಲ್ಲಿ, ವೈಟ್ ಬೋರ್ಡು. ಇನ್ನೂ ತುಂಬ ಕೆಲವೊಂದು ರನ್ನಿಂಗಲ್ಲಿದೆ, ಕೆಲವೊಂದು
ನಿಲ್ಸ್ಬಿಟ್ಟವ್ರೆ ಇದೇ ಥರ. ಪೆಟ್ರೋಲ್ ಗಾಡಿ ಇದು, ಪೆಟ್ರೋಲ್ ಅಲ್ಲ, ಎಲೆಕ್ಟ್ರಿಕ್ ಇದು. ರೇವ ಅದು ಅವಾಗ ಗ್ರೀನ್ ಬೋರ್ಡ್ಸ್ ಕೊಡ್ತಾ ಇರಲಿಲ್ಲ, ಸೊ ವೈಟ್ ಬೋರ್ಡೇ ಕೊಡೋರು. ಮೇ ಬಿ ಇದು ಹೈಬ್ರಿಡ್ ಇರ್ಬೋದು, ಲೈಕ್ ಫ್ಯೂಲ್ ಆ್ಯಂಡ್ ಎಲೆಕ್ಟ್ರಿಕ್. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ. ಮಿನಿ JCB. ಪ್ಲಾಸ್ಟಿಕ್ ಕೊಟ್ಟಿದೆ. JCB ಪ್ಲಾಸ್ಟಿಕ್ ಎಲ್ಲ ಇರಕ್ಕೆ ಸಾಧ್ಯವಾ? ಹತ್ಬಿಡೋದ ಗುರು ಅತ್ತಗೆ ಹಂಗೇನೆ. ಆಮೇಲೆ ಹಿಂಗೆ ಹತ್ತಿಸ್ತಾರೆ. ಅಲ್ಲ, ಈ ಚಿಕ್ಕದ್ರಲ್ಲಿ ಏನ್ ತೋಡ್ತಾರೆ ಅಂತ. ಹಾಂ, ಎಷ್ಟಕ್ಕೆ ಅಗತ್ಯವಿದೆ ಅಷ್ಟಕ್ಕೆ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಕಬ್ಣನೇ ಗುರು. ಏನದನ್ನ ರಾಯಲ್ ಎನ್ಫೀಲ್ಡ್ ಅನ್ಕೊಂಬಿಟ್ಟಿದ್ಯಾ? ಹೇಳಕ್ ಮಾತ್ರ ಕಬ್ಣ ಅಂತನಾ? ಅರ್ಥವಾಯಿತು ಬಿಡಿ. ವರಾರೂಪಂ ಗುರು, ಮಿರರ್ ಅಲ್ವಾ? ಮಿರರ್ ಅನ್ಕಂಡ್, ಮಿರರ್ ಅಲ್ಲ ಗುರು, ಮಿರರ್ ಬರೀ ಕಾರ್ ಮ್ಯೂಸಿಯಂ ಅಲ್ಲ, ಈ ತರ ಮ್ಯೂಸಿಯಂಗಳಿದೆ. ಈಗ ಅವಾಗ ಬಳಸ್ತಾ ಇರ್ತಕ್ಕಂಥ ಸೌಟು, ಅದ್ರ ಹೆಸರುಗಳನ್ನ ಓದು ಗುರು. ಇದು ಮಹಿಷಾಸುರ ಟಚ್ ಮಾಡಂಗಿಲ್ಲ. ಓಕೆ, ಸಾರಿ ಗುರು ಬ್ಯಾಗ್ ಬಿಡಿಸ್ಬಿಟ್ಟಿದಲ್ಲ ಗುರು ಇವಾಗ. ಮಜ್ಜಿಗೆ ಕಡಿಯೋದು. ಇದು ರಾಕ್ಷಸರು ಕಟ್ ಮಾಡೋದು. ಏನ್ ನೋಡ್ತಿದ್ರೆ ಇದು ಬಾವಿಯಿಂದ ನೀರ್ ಸೇರೋದಕ್ಕೆ ಉಪಯೋಗಿಸ್ತಿದ್ದು. ಬಾವಿಯಿಂದ ನೀರು ಸೇರಕ ಇದು ರಾಮ ಬಾಣ ಎತ್ತುತ್ತಾನೆ. ಈಗ ಎಲ್ಲಿಂದ ಎಲ್ಲಿಗೋ ಹೋಗ್ಬೇಡ ಗುರು ನೀನು. ಆಗಿನ ಕಾಲದಲ್ಲಿ ಚಿನ್ನನ ಗ್ರಾಮಲ್ಲಿ ಅಳಿಯೋಕೆ ಬಳಸ್ತಾ ಇರ್ತಕ್ಕಂಥ ತಕಡಿ 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 ತಕಡಿ. ಗುರು ಇಲ್ಲಿ ಪ್ರತಿಯೊಂದು ನೀನು ಎಕ್ಸ್ಪ್ಲನೇಷನ್ ಕೊಡ್ತಾ ನಿಂತ್ಕೊಂಡ್ರೆ ನಾವ್ ಇಲ್ಲಿ ಒಂದು ಎಪಿಸೋಡ್ ಮಾಡ್ಬೇಕಾಯ್ತದೆ. ಕೆಲ್ಸಕ್ಕೆ ಸೇರ್ಸ್ಕೊಬಿಡ್ತಾರೆ. ಕೆಲ್ಸಕ್ಕೆ ಗೈಡ್, ಟೂರಿಸ್ಟ್ ಗೈಡ್ ತರ ಇಲ್ಲಿ ಬಂದವರಿಗೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ನಿಂತ್ಕೊಳ್ಳೋದು. ಒಳ್ಳೆ ಸಂಬಳ ಸಿಗ್ತದೆ ಗುರು. ಇಂಜಿನ ಕಬ್ಬನ ಶುಗರ್ ಕೇನ್ ಜ್ಯೂಸಾ ಗುರು? ನೀನು ಇಂಜಿನ್ ಅಂತಂದೆ ಗುರು. ಕಬ್ಬು ಜ್ಯೂಸ್ ಹೊಡೆಯೋದು ಅಂದ್ರೆ ಕಬ್ಬುನ್ ಜ್ಯೂಸ್ ಹೊಡೆಯೋದು ಹಳೆ ಕಾಲದಲ್ಲಿ ಚೆನ್ನಾಗಿದೆ ಗುರು. ಈಗ ಹಿಂಗಿದೆ, ಅವಾಗ ಅಲ್ಲ ಸಾರಿ, ಅವಾಗ ಸ್ಟ್ರೈಟ್ ಆಗಿತ್ತು. ಕಬ್ಬು ಯಾವ ಕಡೆಯಿಂದ ಹಾಕೋದು ಇದಕ್ಕೆ? ಇಲ್ಲಿಂದ ಇಲ್ಲಿ ಗ್ಯಾಪ್ ಐತಲ್ಲ, ಆ ಕಡೆಯಿಂದ ಕ್ಲೋಸ್ ಆಗೈತೆ. ಅಲ್ಲಿಂದ ನೀರ್ ಬರೋದು ಗುರು. ಗುರು ಇಲ್ಲಿಗೆ ಹಾಕಿದ್ರೆ ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಇಲ್ಲಿಂದ ಜ್ಯೂಸ್ ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಗುರು ಮುಗುಳ್ನಾಗೆ ಕಾರು ಗುರು. ಅಲ್ಲಿ ಹಂಚಿನ ಮನೆಯಿಂದ ಎತ್ಬಿಟ್ಟು ಇಲ್ಲಿ ನಿಲ್ಸ್ಬಿಟ್ಟವ್ರೆ. ಪೇಂಟಿಂಗ್ ಮಾಡಿ ಇಲ್ಲ ಹಾಕ್ಬಿಟ್ಟು ಟಿಂಕರಿಂಗ್ ಪೇಂಟಿಂಗ್ ಮಾಡಿ ಹಾಕ್ಬಿಟ್ಟು ಬಟ್ರೆ ಯಾಕೆ ಹಿಂಗ್ ಮಾಡಿದ್ರಿ? ಸೊ ಇಲ್ಲೊಂದಿದೆ ಎಲ್ಲೋ ಬೀಸ್ಟ್. ಅದು ನೋಡಕ್ಕೆ ಪುಡ್ದಾಗಿದ್ರು ಚಿಕ್ಕದಾಗಿದ್ರು, ಮ್ಯಾಟ್ರ್ ಚಿಕ್ಕದಾದ್ರು, ಕೀರ್ತಿ ದೊಡ್ಡದು, ಮೀಟರ್ ದೊಡ್ಡದು. ಮ್ಯಾಟ್ರ್ ಚಿಕ್ಕದು ಅಲ್ಲ ಕಣ, ಕೀರ್ತಿ ಚಿಕ್ಕದು, ಮ್ಯಾಟ್ರ್ ದೊಡ್ಡದು. ಖಂಡಿತವಾಗ್ಲೂ ಇಲ್ಲಿ ಬಂದು ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಈ ಒಂದು ಮ್ಯೂಸಿಯಂನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಒಂದು ಕಾರ್ ಲವರ್ ಆಗಿರೋಂಥವ್ರು ನೋಡಲೇಬೇಕಾದಂಥ ಮ್ಯೂಸಿಯಮು. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟು ನಿಮ್ಮ ಮೈಸೂರು ವಿಸಿಟಿಂಗ್ ಬಕೆಟ್ ಲಿಸ್ಟಲ್ಲಿ ಸ್ಪೇಸ್ ಇದ್ರೆ ಇದನ್ನು ಆ್ಯಡ್ ಮಾಡ್ಕೊಂಬಿಡಿ. ಬೆಳೆಸ್ತಾ ಇದೀವಿ ಹುಲಿನ ಬೆಳೆಸ್ತಾ ಇದೀವಿ, ನೋಡಲ್ಲಿ ಬೆಳೆಸ್ತಾ ಇದೀವಿ, ಇವಾಗಿನಿಂದ ಬೆಳೆಸ್ತಾ ಇದೀವಿ. ಮುಂದೆ ಆಯ್ತು ನಿಮ್ಗೆಲ್ಲ ಮಾರಿ ಹಬ್ಬ.